ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಬಾಬು ಹಿರಣ್ಣಯ್ಯರವರ ನುಡಿಮುತ್ತುಗಳು. ಒಬ್ಬ ತಂದೆ ತಾಯಿಯು ತನ್ನ ಮಕ್ಕಳಿಗೆ ಇದನ್ನ ಹೇಳ್ಕೊಡ್ತಾರೆ. ಖಂಡಿತವಾಗಿಯೂ ಇದರ ಅರ್ಥವನ್ನ ನಾವು ಮಕ್ಕಳಿಗೆ ಹೇಳಿಕೊಡದೆ ಹೋದಲ್ಲಿ ಬಹಳ ದೊಡ್ಡ ದ್ರೋಹವನ್ನ ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಯಾಕೆ ಇದನ್ನು ಹೇಳ್ಕೊಡ್ಬೇಕು ಅಂದರೆ, ಮಾತೃದೇವೋಭವ ಮೊದಲನೇ ಸ್ಥಾನವನ್ನ ನಾವು ನಮ್ಮ ಜೀವನದಲ್ಲಿ ಕೊಡಬಹುದಾದಂಥ ಒಂದು ಸ್ಥಾನ ಅಂದರೆ ಅದು ತಾಯಿಗೆ. ಯಾವ ಕಾರಣಕ್ಕೆ? ಒಂದು ಮಗು ಹುಟ್ಟಿತು ಅಂತ ಹೇಳ್ತೀವಿ, ನಿಜ ಹೆಣ್ಮಕ್ಳಿಗಿರೋ ಅಷ್ಟು ಜನಕ್ಕೆ ಮಕ್ಕಳಿದ್ದು ಅಷ್ಟು ಜನಕ್ಕೂ ಗೊತ್ತಿರುತ್ತೆ, ಇದರ ಅನುಭವವೂ ಆಗಿರುತ್ತೆ. ಒಂದು ಮಗು ಹುಟ್ಟಿದಾಗ ಅಲ್ಲಿ ಮಗು ಮಾತ್ರ ಹುಟ್ಟೋದಿಲ್ಲ, ತಾಯಿ ಮತ್ತೆ ಹುಟ್ಟುತ್ತಾಳೆ. ತಾಯಿ ತನ್ನ ಗರ್ಭದಿಂದ ತನ್ನ ಜೀವವನ್ನು ತೆಗೆದು ಮತ್ತೊಂದು ಜೀವವಾಗಿ ಕೊಡ್ತಾಳೆ. ಆ ತಾಯಿಯ ಔಚಿತ್ಯ ಏನು? ಆ ತಾಯಿಯ ಉತ್ತುಂಗದ ಒಂದು ಅದ್ಭುತವಾದಂಥ ಕ್ರಿಯೇಷನ್ ಏನಪ್ಪಾ ಅಂತಂದ್ರೆ, ಅಷ್ಟು ಕಾಲ 9 ದಿನಗಳ ಕಾಲ 9 ತಿಂಗಳುಗಳ ಕಾಲ ಮಗುವನ್ನ ಹೊತ್ತಿರ್ತಾಳೆ. ಆ ಕ್ಷಣದಲ್ಲಿ ತನ್ನ ಜೀವವೇ ಹೋಗಿತ್ತೇನೋ ಅನ್ನೋ ಹಾಗೆ ಆಗಿ ಒಂದು ಜೀವಕ್ಕೆ, ಒಂದು ಬದುಕಿಗೆ, ಒಂದು ಮಣ್ಣಿಗೆ ಒಂದು ಹೊಸ ಜೀವವನ್ನ ಕೊಡ್ತಾಳೆ. ಆ ನೋವಿನ ಮಧ್ಯದಲ್ಲಿ ಆ ತಾಯಿ ನಗುತ್ತಾಳೆ, ತಾಯಿ ಆನಂದಿಸ್ತಾಳೆ. ನಾವು ಹುಟ್ಟಿದವರು ಒಳಗಡೆ ಗರ್ಭದಲ್ಲಿ ತುಂಬಾ 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 ಸುಖವಾಗಿ ಕಾಲ ಕಳೆದಿರ್ತೇವೆ, ಆನಂದವಾಗಿರ್ತೇವೆ. ಹೊರಗಡೆಗೆ ನಮ್ಮ ಪಾಡಿ ನಾವು ಬರ್ತೇವೆ, ಆದರೆ ನಾವು ಅಳುತ್ತೀವಿ. ನಾವೇನೋ ಕಳ್ಕೊಂಡ್ಬಿಡ್ವೇನೋ, ನಾವೇನೋ ಏನೂ ಮಾಡಿಲ್ಲ, ನಾವು ಬರೀ ಹುಟ್ಟಿದೀವಿ. ತಾಯಿ ಕೊಟ್ಟಂತ ನೋವನ್ನು ಮರೆತು ನಗುತ್ತಿರ್ತಾಳೆ. ಆ ತಾಯಿಗಿಂತ ಇನ್ಯಾವುದೂ ಬೇರೆ ಇಲ್ಲವೇ ಇಲ್ಲ. ಆದ್ರಿಂದ ನಾವು ಮಾತೃದೇವೋಭವ ಅಂತಾನೆ ಮತ್ತೆ ಹೇಳ್ತೇವೆ. ನನಗೆ ನಾನು ನೋಡಿದ ಪೈಕಿ ನನ್ನ ಮೊದಲ ಗುರು ಯಾರು? ಒಂದು ಕ್ಷಣ ಯೋಚನೆ ಮಾಡೋಣ. ಮಾಂಟಸರಿ ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದ ಟೀಚರ್ಗಳಲ್ಲಿ ಪಾಠ ಮಾಡ್ತಿರೋ ಮಿನಿಸ್ಟರ್ಗಳ ಇವ್ರು ಯಾರು ಅಲ್ಲ, ನನ್ನ ತಾಯಿ ನನ್ನ ಮೊದಲನೇ ಗುರು. ನನ್ನ ತಾಯಿ ನನ್ನ ಮೊದಲ ಡಯಟಿಷಿಯನ್. ಹೇಗೆ? ತಾಯಿ ಮಗುವನ್ನು ಮಲಗಿಸಿ ಹೋಗಿರ್ತಾಳೆ. ಆ ತಾಯಿ ಮಗು ಮಲಗಿರುತ್ತೆ. ಆ ಮಗು ಎದ್ದು ಒಂದು ಕ್ಷಣ ಅಳತ್ತೆ. ಅಡಿಗೆ ಮನೆಯಲ್ಲಿ ಎಲ್ಲೋ ಕೆಲಸ ಮಾಡ್ತಿರೋ ತಾಯಿ ಎದೆ ಹಾಲು ಜಿನುಗಕ್ಕೆ ಶುರುವಾಗತ್ತಂತೆ. ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗತ್ತಂತೆ. ತಕ್ಷಣ ಬಂದು ಮಗುಗೆ ಹಸಿವಾಗಿದೆ ಅಂತ ಹಾಲು ಉಣಿಸ್ತಾಳಂತೆ. ಆ ಹಾಲು ಉಣಿಸ್ಬೇಕಾದ್ರೆ ತಾನು ನೋವನ್ನು ಅನುಭವಿಸ್ಕೊಂಡು ಮಗುಗೆ ಹಾಲನ್ನ ಕೊಡ್ತಾಳೆ. ಅದರಲ್ಲಿ ಇರುವಂತಹ ಪ್ರೋಟೀನ್ಸ್ ಅನ್ನ ಮತ್ತೆ ವಿಟಮಿನ್ಸ್ ಯಾವುದು, ಕ್ಯಾಲ್ಸಿಯಂ ಇದು ಯಾವುದು ಬೇರೆ ಯಾವ ದೇಶದ ಎಲ್ಲಿ ಯಾವ ಆಹಾರ ಪದ್ಧತಿಯಲ್ಲೂ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ, ಅಂಥದನ್ನ ಕೊಡ್ತಾಳೆ. ನಾನು ಕಂಡಂತಹ ಅದ್ಭುತವಾದಂತಹ ಈ ಮ್ಯಾಟ್ರಸಸ್ ಅಂತ ಕರೀತಾರೆ, ಬೇಕಾದಷ್ಟು ಕಂಪನಿಗಳು ಬಂದ್ಬಿಟ್ಟಿದೆ ಈಗ. ಸ್ಲೀಪ್ ವೆಲ್ ನಿಂದ ಹಿಡಿದು ಸ್ಲೀಪ್ ನಾಟ್ ಅನ್ನೋ ತನಕ ಎಲ್ಲ ಮ್ಯಾಟ್ರಸಸ್ ಕಂಪನಿಗಳು ಬಂದಿದೆ. ಆದರೆ ಒಂದು ಅದ್ಭುತವಾದ ಹಾಸಿಗೆಯನ್ನ ಭಗವಂತ ನನಗೆ ಕೊಟ್ಟು ಕಳಿಸಿದ್ದಾನೆ, ಅದು ನನ್ನ ತಾಯಿಯ ತೊಡೆ. ಅವತ್ತಿನ ದಿನ ಕೂಡ ಸುಖಪಟ್ಟಿದ್ದೆ. ಇವತ್ತು ಕೂಡ ಏನೋ ಒಂದು ಬೇಜಾರಾಯಿತು, ಏನೋ ಒಂದು ಸಂಕಟ ನನಗೆ ಅಂತ ಅನ್ನಿಸಿದಾಗ ಬೇರೆ ಏನೂ ಮಾಡಬೇಕಾಗಿಲ್ಲ, ಹೋಗಿ ತಾಯಿ ತೊಡೆ ಮೇಲೆ ಒಂದು 5 ನಿಮಿಷ ತಲೆ ಇಟ್ಕೊಂಡು ಮಲಗಿಬಿಟ್ರೆ ಅದಕ್ಕಿಂತ ಬೇರೆ ಆನಂದ ಇನ್ನೊಂದಿದೆ ಇಲ್ಲ. ಹಾಗಾಗಿ ಮಕ್ಕಳಿಗೆ ಹೇಳೋ ಮಾತು ನಾನು ಮಾತೃದೇವೋಭವ ಅನ್ನೋ ಮಾತಿನ ಹಿಂದಿನ ಅರ್ಥವನ್ನ ಹೇಳ್ತಾ ಇದ್ದೇನೆ. ಮತ್ತೊಂದು ಪಿತೃದೇವೋಭವ ಅಂತ ಕರಿತೇವೆ. ನಾವು ಹುಟ್ಟಿದಾಗ ಬೆಳೀತಾ 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 ನಾನು ಕಾಲೇಜ್ ಆಗಿ ಕೆಲಸ ಶುರು ಮಾಡಿದಾಗ ನನಗೆ ನನ್ನ ಬೇಕುಗಳು ಬೇಕಾದಷ್ಟಿತ್ತು. ಯಾವುದೋ ಒಂದು ವಾಚ್ ನೋಡಿದ್ರೆ ನನಗೆ ಬೇಕು ಅಂತ ತಗೋತಿದ್ದೆ. ಹೊಸ ಡ್ರೆಸ್ ಅಲ್ಲೆಲ್ಲೋ ಕಂಡ ಶೋಕೇಸ್ ಅನ್ನು ತಗೋತಿದ್ದೆ. ಕೆಲವು ಕಾಲದ ನಂತರದಲ್ಲಿ ಮದುವೆ ಆದ ಮೇಲೆ ನನ್ನ ಹೆಂಡತಿಗೆ ನನಗೆ ಇಷ್ಟ ಇದೆಯೋ ಬಿಟ್ಟಿದೆಯೋ, ಅವಳು ಬಲವಂತಕ್ಕೋ ಏನೋ ಗೊತ್ತಿಲ್ಲ, ನನಗೆ ಬೇಕು ಅನ್ನೋದನ್ನ ಬಿಟ್ಟುಬಿಟ್ಟು ಅವಳಿಗೆ ಬೇಕಾದನ್ನೆಲ್ಲ ಕೊಡ್ಸೋಕೆ ಶುರು ಮಾಡ್ತೀನಿ. ಆದರೆ ಇವೆರಡೂ ಪ್ರಯಾರಿಟೀಸ್ನ ನಾವು ಕಳ್ಕೊಳ್ಳೋದು ಯಾವಾಗ ಅಂದರೆ ನಮಗೊಂದು ಮಗು ಆದಾಗ. ಆ ಮಗು ಆದಮೇಲೆ ಆ ತಂದೆಗೆ ಬೇರೆ ಇನ್ನೇನೂ ಕಾಣಲ್ಲ. ಎಲ್ಲಿ ನೋಡಿದ್ರು ಒಂದು ಬೊಂಬೆ ಕಂಡ್ರೆ ಆ ಮಗುಗೆ ಆಟಕ್ಕೆ ಬೇಕು ಅನ್ಸುತ್ತೆ. ಯಾವುದೋ ಒಂದು ಮಗುಗೆ ಹಾಕಿರೋ ಬಟ್ಟೆ ನೋಡೋದು, ಅದು ಎಲ್ಲಿದೆ ಅಂತ ಹುಡುಕಿ ಆದರೂ ಆ ಮಗುಗೆ ಆ ಬಟ್ಟೆ ತಂದುಕೊಡ್ಬೇಕು ಅನ್ಸುತ್ತೆ. ನೀವು ನೋಡ್ತಾ ಇರ್ಬೋದು, ತಂದೆ ಯಾವತ್ತೂ ಮಗು ಆದ ಮೇಲಿಂದ ತನ್ನ ಬಟ್ಟೆ, ಚಪ್ಪಲಿ ಯಾವುದನ್ನು ಯೋಚಿಸದೆ ಎಲ್ಲವನ್ನೂ ಮಕ್ಕಳಿಗಾಗಿ ಕೊಡ್ತಾನೆ. ನಾನು ಇವತ್ತಿಗೂ ಮಾಡ್ತೇನೆ. ನನ್ನ ಮಗಳಿಗೆ ಮಕ್ಕಳಾಗಿದ್ದಾರೆ. ನನಗಾಗಲೇ ಈಗ 2 ಮೊಮ್ಮಕ್ಕಳಿದ್ದಾರೆ. ಯಾವಾಗಲೂ ವಾರದಲ್ಲಿ 1 ದಿನ ನನ್ನ ಮಗಳು ಬರ್ತಾಳೆ ಮನೆಗೆ. ನಾನು ಸಾಮಾನ್ಯವಾಗಿ ಪ್ರತಿದಿನ ನನ್ನ ಹೆಂಡತಿ ಬೆಳಗ್ಗೆ ಎದ್ದೆ ತಿಂಡಿಗೆ ಏನು ಮಾಡಲಿ ಅಂತ ಕೇಳ್ತಾರೆ. ಮನೇಲೇ ಇರ್ತೀರಾ ಅಥವಾ ಎಲ್ಲಾರ ಹೋಗ್ತಿದ್ದೀರಾ, ನಾಟಕ ಇದೆಯಾ, ಏನಿದೆ, ನಿಮ್ಗೆ ತಿಂಡಿ ಏನು ಬೇಕು ಅಂತ ಪ್ರತಿದಿನ ನಾನು ಅವ್ರಿಗೆ ಏನಾರ ಇದನ್ನು ಮಾಡೋದು ಈ ಥರದ್ದೇನೋ ಹೇಳ್ತೀವಿ. ಆದರೆ ಆ ಶನಿವಾರವೋ ಭಾನುವಾರವೋ ನನ್ನ ಮಗಳು ಬಂದೇಟಿಗೆ
ನನಗೆ ಇಷ್ಟ ಇದೆಯೋ ಬಿಟ್ಟಿದೆಯೋ, ಪ್ರತಿ ನನ್ನ ತಿಂಡಿಯ ಸೆಂಟ್ರಿಕ್ ಪೊಸಿಷನ್ ವಿಲ್ ಬಿ ಮೈ ಡಾಟರ್. ಅವ್ರಿಗೆ ಅದು ಇಷ್ಟ, ಅದನ್ನ ಮಾಡು, ಅದನ್ನ ತಗೊಂಡ್ಬರ್ತೀನಿ, ತಂದಿನಿ ನೋಡು ತಿನ್ನೋ ಮಗು ಅಂತ ಕೊಡ್ತೀನಿ. ಅಂದ್ರೆ ಸ್ವಾರ್ಥವೇ ಇಲ್ಲದಂತಹ ಬದುಕನ್ನ ಬದುಕುವವನು ತಂದೆ. ಮಕ್ಕಳ ಬದುಕಿನಲ್ಲಿ ಬೇರೆ ಕಡೆ ಎಲ್ಲ ನಾವು ಸ್ವಾರ್ಥ ತೋರಿಸ್ತೇವೆ, ನನಗೇನ್ ಬೇಕೋ ಅಂತ ಮಾಡೇ ಮಾಡ್ತೇನೆ. ಆದರೆ ಮಕ್ಕಳ ವಿಷಯಕ್ಕೆ ಬಂದಾಗ ಮಾತ್ರ ಆ ತಂದೆಗೆ ಆ ಮಕ್ಕಳ ಬಗ್ಗೆ ಒಂದು ಅದ್ಭುತವಾದಂಥದ್ದು ಒಂದು ಬರುತ್ತೆ, ವಿಶೇಷವಾದಂತಹ ಒಂದು. ನಾವು ನಮ್ಮ ಜೀವನವನ್ನೆಲ್ಲ ಮುಡುಪಾಗಿಟ್ಟು ನಾವು ಸಂಪಾದನೆ ಮಾಡಿದ್ದನ್ನೆಲ್ಲ ಖರ್ಚು ಮಾಡಿರ್ತೇವೆ. ಎಲ್ಲ ಖರ್ಚು ಮಾಡಿ ಒಂದು ಮನೆ ಕಟ್ಟಿಸಿರ್ತೀವಿ, ಬಹಳ ಕಷ್ಟಪಟ್ಟು ಮನೆ ಕಟ್ಟಿಸ್ತೇವೆ. ನಮ್ಮ ಮಗ ದುಡಿಯೋಕ್ಕೆ ಶುರು ಮಾಡದೆ ಯಾವಾಗ ಯಾಕೋ ಸರಿನೇ ಕಾಣಲ್ಲ. ಇದೆಲ್ಲ ಚೆನ್ನಾಗಿದೆ, ಹಳೇ ಫ್ಯಾಷನ್, ಹೊಸ ತಗೊಂಬರೋಣ, ಇದೆಲ್ಲ ಕೆಡಿಸ್ಬಿಡೋಣ ಅಂತ ನಾವು ಯಾವತ್ತೂ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಎಷ್ಟು ಕಷ್ಟಪಟ್ಟು ದುಡಿದು ಇದನ್ನ ಕಟ್ಸಿದ್ದೀನಿ ಗೊತ್ತಾ ಅಂತ ಅವ್ರ ಹತ್ರ ಹೇಳಲ್ಲ. ಚೆನ್ನಾಗಿಲ್ವಾ ಇದು, ಸರಿ ಕಣ ತೆಗಿಸ್ಬಿಡ, ಮಾಡೋಣ ಬಿಡ ಅಂತೀವಿ. ಇದನ್ನ ಮಾಡುವಂಥವನು ತಂದೆ. ಇದು ಮಾತೃದೇವೋ ಭವ ಪಿತೃದೇವೋ ಭವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.